ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಹಾರದಲ್ಲಿ ಭೀಕರ ರೈಲು ದುರಂತ ಸಂಭವಿಸಿದೆ. ಎಸ್ ವೀಕ್ಷಕರೇ, ಬಿಹಾರದ ವೈಶಾಲಿ ಬಳಿ ರೈಲು ದುರಂತ ಸಂಭವಿಸಿದೆ ಅನ್ನೋದರ ಕುರಿತು ಬ್ರೇಕಿಂಗ್ ನ್ಯೂಸ್ ತಮಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ವೈಶಾಲಿಯ ಹಾಜಿಪುರದಲ್ಲಿ ಹಳಿ ತಪ್ಪಿದೆ ರೈಲು. 6 ಮಂದಿ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಹಳಿ ತಪ್ಪಿದ ಸೀಮಾಂಚಲ ಎಕ್ಸ್ಪ್ರೆಸ್ ರೈಲು ಅಂತ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹಳಿ ತಪ್ಪಿದ ಸೀಮಾಂಚಲ ರೈಲಿನ 9 ಬೋಗಿಗಳು ಜೋಗ್ಬನಿನಿಂದ ಆನಂದ್ ವಿಹಾರ್ಗೆ ರೈಲು ಹೊರಟಿತ್ತು. ಮುಂಜಾನೆ 3:58ಕ್ಕೆ ಈ ಹಳಿ ತಪ್ಪಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಬಿಹಾರದ ವೈಶಾಲಿ ಬಳಿ ರೈಲು ದುರಂತ ಸಂಭವಿಸಿದೆ. ವೈಶಾಲಿಯ ಹಾಜಿಪುರದಲ್ಲಿ ರೈಲು ಹಳಿ ತಪ್ಪಿದೆ. 6 ಮಂದಿ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಹಳಿ ತಪ್ಪಿದ ಸೀಮಾಂಚಲ ಎಕ್ಸ್ಪ್ರೆಸ್ ರೈಲು ಅಂತ ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ. ಹಳಿ ತಪ್ಪಿದ ಸೀಮಾಂಚಲ ರೈಲಿನ 9 ಬೋಗಿಗಳು. ಹಾಗಾದ್ರೆ ಆ 9 ಬೋಗಿಗಳಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ರು ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ ಪ್ರಕಾರ ಈಗಾಗಲೇ 6 ಮಂದಿ ಸಾವನ್ನಪ್ಪಿರ್ತಕ್ಕಂಥದ್ದು, ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಜೋಗ್ಬನಿನಿಂದ ಆನಂದ್ ವಿಹಾರ್ಗೆ ಈ ಒಂದು ರೈಲು ಹೋಗ್ತಾ ಇತ್ತು. ಮುಂಜಾನೆ 3:58ರ ಸುಮಾರಿಗೆ ಈ ಒಂದು ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದ ವೈಶಾಲಿ ಬಳಿ ಈ ಒಂದು ರೈಲು ದುರಂತ ಸಂಭವಿಸಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ, ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಪ್ರಯಾಣಿಕರನ್ನ ಸೇಫ್ ಗಾರ್ಡ್ ಮಾಡುವಂತ ಕೆಲಸ ನಡೀತಾ ಇದೆ ಅನ್ನೋದರ ಕುರಿತು ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿರ್ತಕ್ಕಂಥದ್ದು. 6 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಬಿಹಾರದಲ್ಲಿ ಈ ಒಂದು ರೈಲು ದುರಂತ ಸಂಭವಿಸಿದೆ. ಹಳಿ ತಪ್ಪಿದೆ ಸೀಮಾಂಚಲ ಎಕ್ಸ್ಪ್ರೆಸ್ ರೈಲು ಅನ್ನೋ ಇನ್ಫಾರ್ಮೇಶನ್ TV5ಗೆ ಅಪ್ಡೇಟ್ ಆಗ್ತಾ ಇರತಕ್ಕಂಥದ್ದು. 6 ಮಂದಿ ಈಗಾಗಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 9 ಬೋಗಿಗಳು ಹಳಿ ತಪ್ಪಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇರ್ತಕ್ಕಂಥದ್ದು. ರೈಲಿನ ಹೆಸರು ಸೀಮಾಂಚಲ ರೈಲು ಅನ್ನುವಂಥದ್ದು. ಪ್ರಮುಖವಾಗಿ ಬಿಹಾರದಲ್ಲಿ ಒಂದು ಘಟನೆ ನಡೆದಿದೆ. ವೈಶಾಲಿ ಬಳಿ ಒಂದು ದುರಂತ ಸಂಭವಿಸಿರ್ತಕ್ಕಂಥದ್ದು. ಜೋಗ್ಬನಿನಿಂದ ಆನಂದ್ ವಿಹಾರ್ಗೆ ರೈಲು ಹೋಗ್ತಾ ಇತ್ತು ಅನ್ನೋ ಒಂದು ಪ್ರಾಥಮಿಕ ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ. ವೈಶಾಲಿಯ ಹಾಜಿಪುರದಲ್ಲಿ ರೈಲು ಹಳಿ ತಪ್ಪಿದೆ. 6 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿರ್ತಕ್ಕಂಥದ್ದು. ಎಸ್, ಆ ದೃಶ್ಯಗಳನ್ನ ತಾವು TV5 ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಅಲ್ಲಿ ರೈಲು ಹಳಿ ತಪ್ಪಿದೆ ಅನ್ನುವಂಥದ್ದು ಬಹುಶಃ ಚುಮ್ಮು ಚಳಿ ಜೊತೆಗೆ ಅಲ್ಲಿ ಮಂಜು ಆವರಿಸಿದ್ರಿಂದ ಬಹುಶಃ ಈ ಒಂದು ಹಳಿ ತಪ್ಪಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಂದರ್ಭದಲ್ಲಿ ಉದ್ಭವಿಸ್ತದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಅದೇ ರೀತಿಯಾಗಿ ಗೋಚರಿಸ್ತಾ ಇದೆ. ಆದ್ರೆ ಗಾಯಾಳುಗಳ ಕಂಡೀಷನ್ ಯಾವ ರೀತಿ ಇದೆ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿರ್ತಕ್ಕಂಥದ್ದು. 6 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಬಿಹಾರದಲ್ಲಿ ಈ ಒಂದು ದುರಂತ ಸಂಭವಿಸಿರ್ತಕ್ಕಂಥದ್ದು. ಈಗಾಗಲೇ ಚಳಿಗೆ ಸಾಕಷ್ಟು ಜನರು ತತ್ತರಿಸಿ ಹೋಗಿದ್ದಾರೆ. ಸಾಕಷ್ಟು ಅವಘಡಗಳು ನಡೀತಾ ಇರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜೊತೆಗೆ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಈ ರೀತಿಯಾದಂತಹ ದುರಂತಗಳು ಸಂಭವಿಸ್ತಾ ಇದೆ. ಯಾಕಂದ್ರೆ ಮಂಜು ಇರೋದ್ರಿಂದ ಟ್ರ್ಯಾಕ್ ಕಾಣಿಸೋದಿಲ್ಲ. ಹಾಗಾಗಿ ಬಹುಶಃ ಈ ರೀತಿಯಾದಂತಹ ದುರಂತ ಸಂಭವಿಸಿದೆಯಾ, ಎಲ್ಲ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇರತಕ್ಕಂಥದ್ದು. 6 ಮಂದಿ ಈಗಾಗಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಗಾಯಾಳುಗಳ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದರ ಕುರಿತು ಮತ್ತಷ್ಟು ಮಾಹಿತಿ ಸಿಗಬೇಕಾಗಿದೆ.